ರಾಜಕಾರಣ ಬೇಡ, ಮಕ್ಕಳ ರಾಜಕಾರಣ ಬೇಡ, ಫ್ಯಾಮಿಲಿ ರಾಜಕಾರಣ ಬೇಡ ಅನ್ನೋ ಮೆಸೇಜ್ ಹೋಗ್ತಾ ಆ ದಿಶೆಯಲ್ಲಿ ಹೈಕಮಾಂಡ್ ಚಿಂತನೆ ಮಾಡ್ತದಂಥ ಸುದ್ದಿಗಳು. ಜೊತೆಗೆ ಯತ್ನಾಳ್ ಮತ್ತು ಈಶ್ವರಪ್ಪನವ್ರಿಗೆ ಬಿ ಜೆ ಪಿಯಲ್ಲಿ ಮರಳಿ ಎಂಟ್ರಿ ಕೊಡು ಚಿಂತನೆ ನಡೆದ ಅಂತೇಳಿ. ಯಾಕಂದ್ರೆ ಇಬ್ಬರು ಕಟ್ಟ ಬಿ ಜೆ ಪಿಗರು. ಆದರೆ ಒಂದು ವಿಷಯದಲ್ಲಿ ಏನಪ್ಪ ಅಂದ್ರೆ ಅವರಿದ್ದಂಥವ್ರು ಯಡಿಯೂರಪ್ಪನವರು ಪಕ್ಕಾ ವಿರೋಧಿಗಳು. ಹೀಗಾಗಿ ಮತ್ತು ಇಬ್ಬರು ಹಿಂದುತ್ವವಾದಿಗಳು. ಇವತ್ತು ಸಿದ್ಧ ಹೈಕಮಾಂಡ್ಗೆ ಅಂದ್ರೆ ಒಳಗೆ ಬರುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೆ ಒಂದು ಕಂಡೀಷನ್ ಏನದಪ್ಪ ಅಂದರೆ ಯಡಿಯೂರಪ್ಪನವ್ರನ್ನ ಅಥವಾ ಅವ್ರ ಮಗನನ್ನು ಅಧ್ಯಕ್ಷರಿಂದ ಇಳಿಸಲೇಬೇಕು ಅನ್ನೋಂಥ ಡಿಮಾಂಡನ್ನು ಯತ್ನಾಳ್ ಅವರು ಎಲ್ಲಿ ಹೋದ್ರೂ ಹೇಳ್ತಾನೆ ಇದ್ದಾರೆ. ಅವ್ರು ಒಳಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಅವ್ರ ಬೆಂಬಲಿಗರು ಮಾಡೇ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ಹಾಗಾದ್ರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದು ಹೋಗ್ತಾರೆ. ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿ ಇವರು ಗೆಲ್ಲಿಸಿಕೊಡ್ತಾರೆ ಯತ್ನಾಳರು ಮತ್ತು ಕೆ ಎಸ್ ಈಶ್ವರಪ್ಪನವರು ಮುಂಬರುವ ಇಲೆಕ್ಷನ್ದಲ್ಲಿ 2028ರಲ್ಲಿ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಎದ್ದು ಬಿಟ್ಟದ. ಅವ್ರು ನದಿ ತೊಗೊಳ್ಳೋ ಗ್ಯಾರಂಟಿ ಆಗ್ಯದ, ಹಿಂದುತ್ವ ನೆಲೆಗಟ್ಟೆಲ್ಲ ಓಟ್ಗಳನ್ನ ಕೇಳೋದು ಅನ್ನುವಂಥ ನಿರ್ಧಾರ ಆಗಿದೆ ಅಂತೇಳಿ ಕೆಲವು ಸುದ್ದಿ ಮಾಧ್ಯಮಗಳ ಪ್ರಚಾರ. ಸತ್ಯನೂ ಇರ್ಬೋದು, ಊಹೆನೂ ಇರ್ಬೋದು, ಊಹಾಪೋಹನೂ ಇರ್ಬೋದು, ಯಾರಿಗೂ ಗೊತ್ತು. ಆದ್ರೆ ಯತ್ನಾಳ್ರಿಗೆ ಮಾತ್ರ ಬಾಗಲ ತೆರೆಯುವಂಕ ಅಂಥದ್ದು ಬಿ ಜೆ ಪಿ. ಕಾರಣ ಅಂದರೆ ಅವರು ಕಟ್ಟರ್ ಅವರು ಆಯಿತು, ಕೆ ಎಸ್ ಈಶ್ವರಪ್ಪನವರು ಆಯಿತು, ಕಟ್ಟರ್ ಬಿ ಜೆ ಪಿಗೂ ಹಿಂದುತ್ವವಾದಿಗಳು. ಆ ಹಿಂದುತ್ವವಾದ ನೆಲೆಗಟ್ಟಿನಲ್ಲಿ ನಾವು ಗೆಲ್ಲಬಹುದು. ಯಡಿಯೂರಪ್ಪನವರಿಂದ ಸಾಧ್ಯ ಇಲ್ಲ, ಅವ್ರ ಮಗಳಿಂದ ಸಾಧ್ಯ ಇಲ್ಲ, ಇವತ್ತು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಇದ್ದ ಮತಗಳನ್ನ ಸಹಿತ ಹಾಕಿಸ್ಕೊಳ್ಳಿಕ್ಕಾಗಲಿಲ್ಲ ಅನ್ನುವಂಥ ಘನಘೋರ ಚರ್ಚೆ ನಡೀತಾ ಇದೆ. ಇದಕ್ಕೆಲ್ಲ ಅವರ ಕಾನೂನು ಅನ್ನುವಂಥ ಒಂದು ಬೆರಳು ಮಾಡಿ ತೋರಿಸುವಂಥ ಪ್ರಯತ್ನ ನಡೆದಿದ್ದಾವೆ. ಅದರಲ್ಲೂ ಅವ್ರ ವಿರೋಧಿಗಳಂತೂ ಇಲ್ಲ, ಅವ್ರನ್ನ ಇಳಿಸಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ಅವ್ರು ಇಳಿಸಲಾರದಕ್ಕಾಗಿ ಇದು ಈ ಪರಿಸ್ಥಿತಿ ಬಂದದೆ ಇವತ್ತು ಅಂತೇಳಿ. ಅದರಲ್ಲೂ ಅವರಿಬ್ಬರು